ಹಲೋ, ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೆ ಸ್ವಾಗತ. ಇವತ್ತು ಸಂಭ್ರಮ ಶನಿವಾರ, ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅಂತ ಒಂದು ವಿಷಯ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ ಕಾಲೋನಿ ವಿದ್ಯಾನಗರಕ್ಕೆ ಇವತ್ತು ಶಾಲಾ ಭೇಟಿಗೆ ಆಗಮಿಸಿರುತ್ತಾ ನಮ್ಮ BRC ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಗಳಂತ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪ್ರಧಾನ ಗುರುಗಳ ಪರವಾಗಿ, ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಬಸವೇಶ್ವರ ನಗರದ ಕ್ಲಸ್ಟರ್ನ CRPಗಳಂತ ಶ್ರೀಯುತ ಅಶೋಕ್ ಕುರ್ತಕೋಟಿ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಇನ್ನೊಬ್ಬ ಗುರುಮಾತೆಯರಂತ ಶ್ರೀಮತಿ ಶೈಲಜಾ ಹಿರೇಮಠ್ ಮೇಡಮ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಮುದ್ದು ವಿದ್ಯಾರ್ಥಿಗಳು ಸ್ವಾಗತ. ಓಕೆ, ಸರಿ, ನಿಂತ್ಕೊಳ್ಳಿ ಎಲ್ಲ ಮಕ್ಕಳು. ಈಗ ಮಕ್ಕಳೇ, ಈ ಸಾರ್ವಜನಿಕ ಸೌಕರ್ಯಗಳ ಬಗ್ಗೆ ಇದರ ಬಗ್ಗೆ ತಾವು ಹೇಳ್ತಾ ಬರಬೇಕು. ಓಕೆ, ಶಾಲೆಯನ್ನು ಪರಿಚಯ ಮಾಡಿ. ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನೇಕಾರ್ ಕಾಲೋನಿ ವಿದ್ಯಾನಗರ, ಹುಬ್ಬಳ್ಳಿ. ಸಂಭ್ರಮ ಶನಿವಾರ ದಿನಾಂಕ 20/12/2025. ಗ್ರಂಥಾಲಯ, ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಗ್ರಂಥಾಲಯ, ಅಂಗನವಾಡಿ, ಬಸ್ ನಿಲ್ದಾಣ, ಶಾಲೆ, ಆಸ್ಪತ್ರೆ, ರೈಲ್ವೆ ಸ್ಟೇಷನ್, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶುದ್ಧ ಕುಡಿಯುವ ನೀರಿನ ಘಟಕ, ಗ್ರಾಮ ಪಂಚಾಯತ್, ಮಹಾನಗರ ಪಾಲಿಕೆ, ಪ್ರತಿಜ್ಞೆ. ವೆರಿ ಗುಡ್, ಧನ್ಯವಾದಗಳು. ಈಗ ಸಾರ್ವಜನಿಕ ಸೌಕರ್ಯಗಳು ಯಾವಂತ ತಾವೆಲ್ಲರೂ ಒಂದೊಂದಾಗಿ ಹೆಸರು ಹೇಳಿದ್ವಿ. ತಮಗೆ ಧನ್ಯವಾದಗಳು. ಈಗ ತಾವೇನ್ ಮಾಡಕಪ್ಪ ಅಂದ್ರೆ, ನಾನು ತಮ್ಮೆಲ್ಲರೂ ಕೂಡ 5 ಗುಂಪುಗಳಾಗಿ ವಿಂಗಡಣೆ ಮಾಡ್ತೀನಿ. ಒಂದೊಂದು ಗುಂಪಲ್ಲಿ ಈ ಕಾನ್ಸೆಪ್ಟ್ ಕೊಟ್ಟಿದೀವಲ್ಲ, ಯಾವ ಸಾರ್ವಜನಿಕ ಸೌಕರ್ಯಗಳದು ತಮ್ಮ ಗುಂಪಲ್ಲಿ ಚರ್ಚೆ ಮಾಡಬೇಕು. ಏನಂತ, ಈ ಸಾರ್ವಜನಿಕ ಸೌಕರ್ಯಗಳು ಎಲ್ಲಿದಾವು, ಅದರಿಂದ ನಮಗೇನು ಉಪಯೋಗ ಇದೆ, ಅದನ್ನ ಹೇಗೆ ರಕ್ಷಿಸಬೇಕು, ನನ್ನ ಜವಾಬ್ದಾರಿ ಏನು ಅಂತೇಳಿ ನೀವು ಗುಂಪಲ್ಲಿ ಚರ್ಚೆ ಮಾಡಿ, ಗುಂಪಿನಿಂದ ಒಬ್ಬ ಲೀಡರ್ ಬಂದು ಪ್ರೆಸೆಂಟ್ ಮಾಡಬೇಕು. ತಮಗೆಲ್ಲರಿಗೂ ಕೂಡ ಸ್ವಾಗತ. 4ನೇ ತರಗತಿ ಮಕ್ಕಳೇ, ಈಗ ನಿಮಗೆ ಒಂದೊಂದು ಗುಂಪಿನವ್ರಿಗೆ ಒಂದೊಂದು ವಿಷಯಗಳನ್ನ ಹಂಚಿಕೊಟ್ಟಿದೀವಿ. ಈಗ ನಿಮ್ಮ ಗುಂಪಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಸರಿಯಾಗಿ ಹೇಳ್ತೀನಿ, ಸರಿಯಾಗಿ ಕೇಳಬೇಕು. ಕೆಳಗೆ ಕೂತೋಬೇಕು. ಈಗ ನಿಮ್ಮ ಗುಂಪಲ್ಲಿ ಏನೇನು ವಿಷಯ ಬಂದವೋ ಅದನ್ನ ಓದ್ಕೊರಿ. ಈಗ ನಿಮ್ಮ ಗುಂಪಲ್ಲಿ ಏನ್ ಬಂದಿದೆ? ಗ್ರಂಥಾಲಯ, ಗ್ರಾಮ ಪಂಚಾಯತಿ. ಓಕೆ, ಗ್ರಾಮ ಪಂಚಾಯತಿ, ನಿಮ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಂಥಾಲಯ, ಆಮೇಲೆ ಸ್ಟೇಷನ್, ರೈಲ್ವೆ ಸ್ಟೇಷನ್. ನಿಮಗೆ ಯಾವ್ಯಾವ ಬಂದವ ಅದನ್ನ ಓದ್ಕೋಬೇಕು. ನಿಮ್ ಗುಂಪಲ್ಲಿ ಓದ್ಕೊಂಡು ಅದು ಎಲ್ಲಿದೆ, ಅದರಿಂದ ಏನು ಉಪಯೋಗ ಇದೆ, ಅದನ್ನ ಯಾವ ರೀತಿ ನಾವು ಸುರಕ್ಷಿತವಾಗಿ ಇಟ್ಕೋಬೇಕು, ಹಾಗೂ ನನ್ನ ಜವಾಬ್ದಾರಿ ಏನು, ನಾನು ಹೇಗೆ ಮಾಡೋದನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಚರ್ಚೆ ಮಾಡಿ, ಅದನ್ನ ನಿಮ್ಮ ಗುಂಪಿನಲ್ಲಿ ಒಬ್ಬೊಬ್ಬರು ಲೀಡರ್ ಆಗಿ ಆಯ್ಕೆ ಮಾಡಿ ಬಂದು ಇಲ್ಲಿ ಪ್ರೆಸೆಂಟ್ ಮಾಡ್ಬೇಕು, ಹೇಳ್ಬೇಕು. ಓಕೆ, ನಿಮ್ಗೆ ನನಗೆ ಬಂದಿರುವ ವಿಷಯ ಗ್ರಾಮ ಪಂಚಾಯಿತಿ. ಎಲ್ಲಾ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಇರುತ್ತದೆ. ನಾವು ಗ್ರಾಮ ಪಂಚಾಯಿತಿಯನ್ನು ಕಟ್ಟಡವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನನಗೆ ಬಂದಿರುವ ವಿಷಯ ಪ್ರಾಥಮಿಕ ಆರೋಗ್ಯ ಕೇಂದ್ರ. ನಮಗೆ ಆರೋಗ್ಯ ಸರಿ ಇಲ್ಲದಾಗ ಟ್ರೀಟ್ಮೆಂಟ್ ಕೊಟ್ಟು ನಮ್ಮನ್ನು ಗುಣಪಡಿಸುತ್ತಾರೆ. ಮತ್ತು ಗ್ರಾಮ ಪಂಚಾಯತ್ ಗ್ರಂಥಾಲಯದಲ್ಲಿ ನಮಗೆ ಬೇಕಾದ ಓದುವ ಪುಸ್ತಕಗಳು ಇರುತ್ತವೆ. ನಾವು ಓದಿ ಅದನ್ನು ಹರಿಯಬಾರದು. ಮತ್ತು ರೈಲ್ವೆ ಸ್ಟೇಷನ್ ನಾವು ಒಂದೂರಿನಿಂದ ಇನ್ನೊಂದು ಊರಿಗೆ ಕರೆದುಕೊಂಡು ಹೋಗುತ್ತದೆ. ನಾವು ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು, ಗಲೀಜು ಮಾಡಬಾರದು. ಶುದ್ಧ ಕುಡಿಯುವ ನೀರಿನ ಘಟಕ. ಶುದ್ಧ ನೀರು ಕುಡಿಯುವುದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ನಾವು ಶುದ್ಧ ನೀರನ್ನು ಗಲೀಜು ಮಾಡಿದರೆ ನಮ್ಮ ಆರೋಗ್ಯ ಹದಗೆಡುತ್ತದೆ. ನಾವು ಶುದ್ಧ ನೀರನ್ನು ಸ್ವಚ್ಛವಾಗಿಟ್ಟುಕೊಂಡರೆ ನಮ್ಮ ಆರೋಗ್ಯವು ಹದಗೆಡುವುದಿಲ್ಲ. ಬಸ್ ನಿಲ್ದಾಣದಲ್ಲಿ ಬಸ್ಗಳು ಬರುತ್ತವೆ. ಬಸ್ಗಳಲ್ಲಿ ನಾವು ಇನ್ನೊಂದು ಊರಿಗೆ ಪ್ರವೇಶಿಸಬಹುದು. ಅದನ್ನು ಕೆಡಿಸಿದರೆ ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಎಲ್ಲಂದರಲ್ಲಿ ಕಸವನ್ನು ಚೆಲ್ಲಬಾರದು. ಡಸ್ಟ್ಬಿನ್ಗಳಲ್ಲಿ ಕಸವನ್ನು ಹಾಕಬೇಕು. ಮನೆಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಹಾಗೆ ಸಾರ್ವಜನಿಕ ಆಸ್ತಿ ಸೌಲಭ್ಯಗಳನ್ನು ಕೂಡ ನಾವು ಚೆನ್ನಾಗಿ ಇಟ್ಕೊಳ್ಬೇಕು. ಮತ್ತು ಅವುಗಳನ್ನು ಹಾಳು ಮಾಡಬಾರ್ದು. ಈಗ ಉದ್ಯಾನವನಕ್ಕೆ ಹೋಗಿರ್ತೀರಿ, ಉದ್ಯಾನವನ ಸಾರ್ವಜನಿಕ ಆಸ್ತಿ ಹೌದಿಲ್ಲ?
ಅಲ್ಲಿ ಎಲ್ಲ ಹೂಗಳನ್ನು ಕೀಳೋದು ಎಲೆಯನ್ನು ಹರಿಯೋದು ಮಾಡಬಾರ್ದು. ಅದು ನೋಡ್ಲಿಕ್ಕೆ ಅಂದವಾಗಿರ್ತದೆ, ಅದನ್ನು ನಾವು ಸಂತೋಷಪಟ್ಟು ಬರಬೇಕು ನೋಡಿ. ಹಾಗೆ ಗ್ರಂಥಾಲಯಕ್ಕೆ ಹೋದಾಗೂ ಕೂಡ ಅಲ್ಲಿ ಶಾಂತತೆಯನ್ನು ಕಾಪಾಡ್ಕೊಳ್ಬೇಕು ಮತ್ತು ಅಲ್ಲಿ ಪುಸ್ತಕಗಳನ್ನು ನೀಟಾಗಿ ಜೋಡಿಸಿರ್ತಾರೆ, ನೀವು ಓದ್ಲಿಕ್ಕೆ ತಗೋಬೇಕು, ಹಾಗೆ ನೀಟಾಗಿ ಅವುಗಳನ್ನು ಇಟ್ಟು ಬರಬೇಕು. ಶಾಲೆ ಕೂಡ ನೀವು, ಇದು ನಿಮ್ಮ ಶಾಲೆ, ಆ ಶಾಲೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಳ್ಳಿ. ಕಟ್ಟಡಗಳು ನಮ್ಮ ಆಸ್ತಿ, ನಮ್ಮ ಊರಿನ ಆಸ್ಪತ್ರೆ, ಶಾಲಾ ಕಟ್ಟಡ, ಗ್ರಾಮ ಪಂಚಾಯಿತಿ, ಅಂಗನವಾಡಿ, ಕೆರೆ ಕಟ್ಟೆಗಳು, ರಸ್ತೆಗಳು ಮುಂತಾದವುಗಳು ಜನರಿಗೆ ಉಪಯೋಗವಾಗಲು ನಿರ್ಮಿಸಿರುವ ಸೌಕರ್ಯಗಳನ್ನು ಸರ್ಕಾರ ನಮ್ಮ ತೆರಿಗೆಯ ಹಣದಿಂದಲೇ ನಿರ್ಮಿಸಿದೆ. ಸಾರ್ವಜನಿಕ ಕಟ್ಟಡಗಳ ಉಪಯೋಗ ಪಡೆಯುವ ಹಕ್ಕು ನಮಗೆ ಇದೆ. ಹಾಗಾಗಿ ಹಕ್ಕನ್ನು ಪಡೆಯುವ ಮೊದಲು ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ.